ಹಾಯ್ ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವೀಡಿಯೋ ಏನಾಗಿರುತ್ತೆ ಅಂತ ಹೇಳಿದ್ರೆ, ನಾವು ಯಾವ ಥರ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದೀವಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ಇದು ಬಂದ್ಬಿಟ್ಟು ಥರ್ಸ್ಡೇ ನೈಟಿಂದ ನಾನು ವ್ಲಾಗ್ನ ಶೂಟ್ ಮಾಡ್ಕೊಂಡಿದ್ದೀನಿ. ಸೊ 2 ದಿನದ ವ್ಲಾಗು ಒಂದೇ ವಿಡಿಯೋದಲ್ಲಿ ಇರುತ್ತೆ. ಸೊ ಏನಂತ ಹೇಳಿದ್ರೆ, ಥರ್ಸ್ಡೇ ದೇವ್ರದ್ದು ಪಾತ್ರೆ ಎಲ್ಲ ವಾಶ್ ಮಾಡಿ ಅದನ್ನು ಡ್ರೈ ಮಾಡಿ ಇಟ್ಕೊಂಡಿದ್ದೆ. ಅದಾದಮೇಲೆ ಫ್ರೈಡೇ ನೈಟ್ ಅಂದರೆ ಒಂದು 12 o'clock ಹಂಗೆ ರಘು ಮಾರ್ಕೆಟ್ಗೆ ಹೋಗಿದ್ದರು. ಏಕೆಂದರೆ ಅವತ್ತಿನ ದಿನ ಹೂವು ಚೆನ್ನಾಗಿ ಫ್ರೆಶ್ ಆಗಿರಬೇಕಂತ ಹೇಳಿಬಿಟ್ಟು ನಾನು ಅವತ್ತೇ ನನಗೆ ಹೂವು ಬೇಕು. ಹಿಂದಿನ ದಿವಸ ಎಲ್ಲ ತಂದರೆ ಮಲ್ಲಿಗೆ ಆ ಥರ ಎಲ್ಲ ಅದು ಬೇಗನೆ ಬಾಡ್ಬಿಡತ್ತೆ. ಸೊ ಫ್ರೈಡೇ ಈವ್ನಿಂಗ್ವರೆಗೂ ಹೂವು ಚೆನ್ನಾಗಿರ್ಬೇಕಂತ ಹೇಳಿದ್ರೆ ನನಗೆ ಅವತ್ತಿನ ದಿನವೇ ತಂದುಕೊಡಿ ಅಂತ ಕೇಳಿದೆ. ಸೊ ರಘು ಓಕೆ ಅಂತ ಹೇಳಿಬಿಟ್ಟು ಒಂದು 12-12:30 ಹಂಗೆ ಹೊರಟರು. ಸೊ ಅವ್ರು ಹೊರಟು ಹೂವೆಲ್ಲ ತೊಗೊಂಡು ಬರೋ ಅಷ್ಟೊತ್ತಿಗೆ ನಾನು ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಅಂತ ಹೇಳಿದ್ರೆ ಟೇಬಲ್ನೆಲ್ಲ ದೇವ್ರನ್ನ ಕೂಡ್ಸೋದಕ್ಕೆ ಟೇಬಲ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಈ ಟೈಮಲ್ಲಿ ರಘು ಇರಲಿಲ್ಲ, ಮಾರ್ಕೆಟ್ ಹೋಗಿದ್ರು. ಸೊ ಅವ್ರು ಬರೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 2:30-3 o'clock ಆಗಿತ್ತು. ಹೋಗಿ ಬರೋದು ಸ್ವಲ್ಪ ಲೇಟ್ ಆಯಿತು. ನಾನಿಲ್ಲಿ ಒಂದು 2:30 ಅಂದರೆ ನಾನು ಅವತ್ತು ಕಂಪ್ಲೀಟ್ ಡೇನೇ ನಿದ್ದೆ ಮಾಡಿಲ್ಲ. ಚರಿನ ಮಲಗಿಸಿ ಅವನ ಮಲಗಿಸಿದ ಮೇಲೆ ನಾನು ಮನೆ ಕ್ಲೀನ್ ಮಾಡಿಕೊಂಡು ಮತ್ತೆ ಸ್ನಾನ ಎಲ್ಲ ಮಾಡಿ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅವ್ರು ಬರೋದು ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಇನ್ನು ಬಂದಮೇಲೆ ಮಂಟಪ ಎಲ್ಲ ರೆಡಿ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತೇಳಿ ನಾನೇ ಸ್ಟಾರ್ಟ್ ಮಾಡಿಕೊಂಡೆ. ಡೈನಿಂಗ್ ಟೇಬಲ್ ಮೇಲೆ ನಾನು ದೇವ್ರನ್ನ ಕೂರಿಸಿದ್ದು. ಸೊ ಫಸ್ಟ್ ಡೇ ಬಿಫೋರೇ ನಾನು ಚೇರ್ನೆಲ್ಲ ಕ್ಲೀನಾಗಿ ಗಂಜಲ ಅರಿಶಿನ ಎಲ್ಲ ಹಾಕಿ ಶುದ್ಧ ಮಾಡಿಟ್ಕೊಂಡಿದ್ದೆ. ಸೊ ಅದಾದಮೇಲೆ ಮಂಟಪಕ್ಕೆ ಒಂದು ವೈಟ್ದು ಪಂಚೆ ಎಲ್ಲ ಹಾಕಿ ಹಿಂದೆಗಡೆ ಅದಕ್ಕೆ ಬಾಳೆಕಂದನ್ನೆಲ್ಲ ಕಟ್ಕೊಂಡು, ಅದಾದಮೇಲೆ ಸೀರೆನ ನಾನು ಹಿಂದಿನ ದಿವಸನೇ ನೆರಿಗೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಏನಂತ ಹೇಳಿದ್ರೆ, ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತ ಹೇಳಿದ್ರೆ ಅವತ್ತಿನ ದಿವಸ ಈ ಕೆಲಸ ಎಲ್ಲ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಹಿಂದಿನ ದಿವಸ ನಾವು ಒಂದು 70% ಕೆಲಸ ಮಾಡಿಕೊಂಡ್ರೆ ನೆಕ್ಸ್ಟ್ ಡೇ ಪೂಜೆಗೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಿಂದಿನ ದಿವಸನೇ ದೇವ್ರದ್ದೆಲ್ಲ ತೊಳೆದಿಟ್ಟು ಮತ್ತು ಸೀರೆ ನೆರಿಗೆ ಎಲ್ಲ ನಾನು ಹಿಂದಿನ ದಿವಸನೇ ತೆಗೆದಿಟ್ಟಿದ್ದೆ. ಸೊ ಅದರಿಂದ ನನಗೆ ಹಬ್ಬ ದಿನ ನನಗೆ ಪೂಜೆ ಮಾಡೋದಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಿದ್ದು ನಾನು. ಸೊ ಪ್ರತಿ ವರ್ಷ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ನಾನು ಪೂಜೆ ಮಾಡೋದು. ಸೊ ಅದಾದಮೇಲೆ ಸೀರೆ ಎಲ್ಲ ಉಡಿಸಿದ್ಮೇಲೆ ನಾನು ಕಳಶದಕ್ಕೆ ಏನೇನು ಹಾಕಬೇಕು ಥಿಂಗ್ಸ್ನ ಅದನ್ನೆಲ್ಲ ರೆಡಿ ಮಾಡಿಟ್ಕೊಂಡು ಅದನ್ನೆಲ್ಲ ಹಾಕಿದ್ದು. ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ ಕಳಶಕ್ಕೆ ಯಾವ ಥರ ಏನು ಬಳಸಬೇಕು ಅಂತ. ಸೊ ಫೈನಲ್ ಆಗಿ ಸೀರೆ ಎಲ್ಲ ಉಡಿಸಿ ಅಲಂಕಾರ ಎಲ್ಲ ಮಾಡಿ ರೆಡಿ ಆಗಿತ್ತು. ಸೊ ಇವಾಗ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಫ್ರೆಶ್ ಅಪ್ ಆಗಿ ಬಂದೆ. ಈಗ ಆಲ್ಮೋಸ್ಟ್ ಒಂದು 5:30 ಆಗಿತ್ತು. ನಾನು ಟೈಮ್ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾಕಂತ ಹೇಳಿದ್ರೆ ವಿಡಿಯೋ ನಾನೇ ಮಾಡ್ಕೊಳ್ತಾ ಇದ್ದಿದ್ದು. ಈ ಟೈಮಲ್ಲಿ ರಘು ಚರಿ ಸ್ವಲ್ಪ ಎದ್ಬಿಟ್ಟಿದ್ದ ಅಂತ ಹೇಳಿ ಮಲಗ್ಸಕ್ಕೆ ಹೋಗಿದ್ರು ರೂಮ್ಗೆ. ಸೊ ಅದಾದಮೇಲೆ ನಾನೇ ಪೂಜೆ ಸ್ಟಾರ್ಟ್ ಮಾಡಿಕೊಂಡು ವೀಡಿಯೋನು ಕೂಡ ಸ್ಟಾರ್ಟ್ ಮಾಡಿದೆ. ಸೊ ಇಲ್ಲಿ ನಾನು ಡೀಪಾಗಿ ಪ್ರಿಪ್ರೇಷನ್ದು ವೀಡಿಯೋ ಆ ಥರ ಎಲ್ಲ ಏನೂ ಮಾಡಿಲ್ಲ. ಎಲ್ಲೆಲ್ಲಿ ಗ್ಲಿಮ್ಸ್ನ ತೊಗೊಳಕ್ಕಾಗತ್ತೆ ಅಲ್ಲಿ ತೊಗೊಂಡು ನಾನು ವೀಡಿಯೋಗೆ ಆ್ಯಡ್ ಮಾಡಿದ್ದೀನಿ. ಸೊ ಹೂವೆಲ್ಲ ತುಂಬಾ ಚೆನ್ನಾಗಿ ಫ್ರೆಶ್ ಆಗಿ ಸಿಕ್ಕಿತ್ತು. ಬಟ್ ಏನಂತ ಹೇಳಿದ್ರೆ ಅವತ್ತಿನ ದಿವಸಕ್ಕೆ ಹೂವದ ರೇಟು ತುಂಬಾ ಜಾಸ್ತಿ ಇತ್ತು. ಸೊ ಆಲ್ಮೋಸ್ಟು ಇಲ್ಲಿ ರಘು ನನಗೆ ಎಷ್ಟೊಂದು ಹೂವು ತಂದು ಕೊಟ್ಟಿದ್ರು. ಆ್ಯಕ್ಚುಲಿ ಮಲ್ಲಿಗೆ ಹಾರನೇ ತೊಗೊಂಬಂದಿದ್ರು. ತುಂಬಾ ರೇಟ್ ಇದ್ದರೂ ಕೂಡ ನಾನು ಏನು ಹೂವು ಕೇಳಿದ್ದೆ, ಕನಕಾಂಬರ ಮಲ್ಲಿಗೆ ತುಂಬಾ ಪ್ರಿಯವಾದದ್ದು ಮಹಾಲಕ್ಷ್ಮಿಗೆ. ಸೊ ಅದೇ ನನಗೆ ಮೇನ್ ಬೇಕಾಗಿದ್ದಿದ್ದು, ಮಲ್ಲಿಗೆ ಹಾರ ಮತ್ತು ಕನಕಾಂಬರ. ಶಾಮಂತಿಗೆ ಕೂಡ ಅಷ್ಟೇ, ಮಾರು ತುಂಬಾ ರೇಟ್ ಇತ್ತು ಅಂತ ಹೇಳಿಬಿಟ್ಟು ಅದೊಂದು 10 ಮಾರು ತೊಗೊಂಬಂದಿದ್ರು. ಒಂದು ಮಲ್ಲಿಗೆ ಹಾರ ಮತ್ತು ಒಂದು 4 ಕನಕಾಂಬರ ದಿಂಡು ತೊಗೊಂಬಂದಿದ್ರು. ಅದಾದಮೇಲೆ 1 kg ಬಿಡಿ ಹೂ ತೊಗೊಂಡು ಬಂದಿದ್ರು ಶಾಮಂತಿಗೆ. ಸೊ ಅದಾದಮೇಲೆ ಫ್ರೂಟ್ಸ್ ಎಲ್ಲ ಒಂದು 5 ಥರದ ಫ್ರೂಟ್ಸ್ ತಂದಿದ್ರು. ಅದಾದಮೇಲೆ ಡ್ರೈ ಫ್ರೂಟ್ಸು ಮತ್ತು ಮಡ್ಲಕ್ಕಿ. ಅದಾದಮೇಲೆ ನಾನು ಹಿಂದಿನ ದಿವಸನೇ ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ರವೆ ಉಂಡೆ ಕೂಡ ಮಾಡ್ಕೊಂಡಿದ್ದೆ. ಸೊ ನೆಕ್ಸ್ಟ್ ಡೇ ಬಂದ್ಬಿಟ್ಟು ನಾನು ಪೂಜೆ ಎಲ್ಲ ಆದಮೇಲೆ ಇವಾಗ ಸದ್ಯಕ್ಕೆ ನಾನು ರವೆ ಉಂಡೆ ಇಟ್ಬಿಟ್ಟು ನೈವೇದ್ಯ ಮಾಡ್ತಾಯಿದ್ದೀನಿ. ಹಣ್ಣು ಮತ್ತು ರವೆ ಉಂಡೆ ನೈವೇದ್ಯ ಮಾಡ್ತಾಯಿದ್ದೀನಿ. ಅದಾದಮೇಲೆ ಪೂಜೆ ಎಲ್ಲ ಮುಗಿಸಿದ ಮೇಲೆ ನಾನು ದೇವರಿಗೆ ಇಷ್ಟವಾಗಿರುವಂಥದ್ದು ಅವತ್ತಿನ ದಿವಸ ಹಬ್ಬದ ದಿವಸ ನಾನು ಆಲ್ಮೋಸ್ಟ್ ಒಂದು 3 ರಿಂದ 4
4 ಥರ ನೈವೇದ್ಯ ಮಾಡಿದ್ದೆ ಮಹಾಲಕ್ಷ್ಮಿಗೆ. ಸೊ ಇವಾಗ ನಾನು ಪುಳಿಯೋಗರೆ ಕೂಡ ಮಾಡಿದ್ದೆ. ಬೆಳಗ್ಗೆ ನೈವೇದ್ಯಕ್ಕೆ ಪುಳಿಯೋಗರೆ ಮಾಡಿ ಪೂಜೆ ಎಲ್ಲ ಆದಮೇಲೆ ನೈವೇದ್ಯ ಮಾಡಿ 10 ಗಂಟೆ ಒಳಗಡೆ ಇನ್ನೊಂದು ಸಲ ಪುನಃ ಪೂಜೆ ಮಾಡಬೇಕಾಗಿತ್ತಲ್ಲ, ಆ ಟೈಮಲ್ಲಿ ನೈವೇದ್ಯ ಇಟ್ಟಿದ್ದೆ ನಾನು. ಸೊ ಅದಾದಮೇಲೆ ಸಾಯಂಕಾಲ ಬಂದ್ಬಿಟ್ಟು ಕಡಲೆ ಉಸ್ಲಿ ಮತ್ತು ಒಬ್ಬಟ್ಟು ಮಾಡಿ ಅದು ಕೂಡ ನೈವೇದ್ಯ ಮಾಡಿದ್ದಂಥದ್ದು. ದಿನಕ್ಕೆ ಒಂದು 3 ಸಲ ಪೂಜೆ ಮಾಡಬೇಕಾಗತ್ತೆ ಲಕ್ಷ್ಮಿನ ಕೂರಿಸಿದಾಗ. ಸೊ ಈ ಥರ ಒಬ್ಬಳೇ ಇರೋದ್ರಿಂದ ಕೆಲಸ ಜಾಸ್ತಿ ಇದ್ದರೂ ಕೂಡ ವಿಡಿಯೋ ಅಪ್ಲೋಡ್ ಮಾಡೋದು 2 ಡೇಸ್ ಲೇಟ್ ಆಯಿತು. ಸೊ ಸಾರಿ ಫಾರ್ ದ ಡಿಲೇ, ಎಕ್ಸ್ಕ್ಯೂಸ್ ಕೇಳ್ತೀನಿ ನಾನು ನಿಮ್ಮ ಹತ್ರ. ಸೊ ಎನಿವೇ ನಾನು ವಿಡಿಯೋನ ಹಾಕ್ತಾ ಇದ್ದೀನಿ, ನೋಡಿ. ಆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಇವಾಗ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ದೇವ್ರಿಗೆ ನಾನು ಅಭಿಷೇಕ ಕೂಡ ಮಾಡಿಕೊಂಡೆ. ಹಾಲು ಸಕ್ಕರೆ ತುಪ್ಪದಿಂದ ಅಭಿಷೇಕ ಮಾಡಿ ದೇವ್ರನ್ನ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾನು ಕಳಶ ಸ್ಥಾಪನೆ ಕೂಡ ಮಾಡಿ ಗಣೇಶನ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಗಣೇಶನ ಪೂಜೆ ಮಾಡೋದು ತುಂಬಾ ಇಂಪಾರ್ಟೆಂಟು. ಸೊ ಮೊದಲಿಗೆ ವಿಘ್ನ ವಿನಾಯಕನಿಗೆ ನಾವು ಪೂಜೆ ಸಲ್ಲಿಸಿ ಯಾವುದೇ ಥರ ವಿಘ್ನ ಬರದೆ ನಿರ್ವಿಘ್ನವಾಗಿ ನಮ್ಮ ಈ ವ್ರತನ ಪರಿಪೂರ್ಣವಾಗಿ ನಡೆಸ್ಕೊಡು ತಂದೆ ಅಂತ ಹೇಳಿಬಿಟ್ಟು ವಿಘ್ನೇಶ್ವರನಲ್ಲಿ ಕೇಳಿಕೊಂಡು ಆಮೇಲೆ ಮಹಾಲಕ್ಷ್ಮಿದು ಕಳಶ ಸ್ಥಾಪನೆ ಮಾಡಬೇಕು. ಸೊ ಇಲ್ಲಿ ಪೂಜೆ ಆದಮೇಲೆ ನಾನು ಗೆಜ್ಜೆ ವಸ್ತ್ರನ ಹಾಕ್ಕೊಳ್ತಾ ಇದ್ದೀನಿ ದೇವ್ರಿಗೆ. ಸೊ ಆಲ್ರೆಡಿ ಅಲಂಕಾರ ಮಾಡಿರೋದು ದೇವ್ರಿಗೆ ಮೇಲೆ ಇರೋದ್ರಿಂದ ಸೊ ನಾವಿಲ್ಲಿ ಕಳಶ 2ನೇ ದಿನಕ್ಕೆ ಇಟ್ಕೊಳ್ತೀವಿ ಅಂತ ಹೇಳಿದ್ರೆ ಕಳಶ ಸ್ಥಾಪನೆ ಮಾಡೋವಂಥದ್ದು ಕೆಳಗಡೆ ಇಟ್ಕೊಂಡ್ರೆ ಪೂಜೆಗೆ ತುಂಬಾ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ರೆಗ್ಯುಲರಾಗಿ ಇಡೋ ಕಳಶನೂ ಕೂಡ ನಾನು ದೇವ್ರ ಮುಂದೆನೇ ಇಟ್ಕೊಂಡಿದ್ದೀನಿ. ದೇವ್ರ ಮನೆಯಲ್ಲಿ ಜಸ್ಟ್ ಫೋಟೋಗಳಿಟ್ಟು ಪೂಜೆ ಮಾಡಿದ್ದಂಥದ್ದು, ಹಣ್ಣು ಮತ್ತು ಹೂವು ಎಲ್ಲ ಹಾಕಿ ದೇವ್ರ ಮನೇಲಿ ಪೂಜೆ ಮಾಡ್ಕೊಂಡಿದ್ದೆ. ಸೊ ಅದು ನಾನು ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ಯಾವ ಥರ ದೇವ್ರ ಮನೆ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು. ಈಗ ಗಣೇಶ ಪೂಜೆ ಎಲ್ಲ ಆಯಿತು. ಅದಾದಮೇಲೆ ನಾನು ಇಲ್ಲಿ ನೋಡಿ ಕಳಶ ಸ್ಥಾಪನೆ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಕಳಶ ಸ್ಥಾಪನೆ ಮಾಡಬೇಕಂತ ಹೇಳಿದ್ರೆ ಮಂತ್ರ ಏನು ಬರುತ್ತೆ ಅದನ್ನು ಇಟ್ಕೊಂಡು ಅಕ್ಷತೆ ಮತ್ತು ಹೂವಿನಲ್ಲಿ ಇಟ್ಕೊಂಡು ಕಳಶದ ತಲೆ ಮೇಲೆ ಕೈ ಇಟ್ಕೊಂಡು ಕಳಶ ಸ್ಥಾಪನೆ ಮಾಡಿಕೊಂಡು ಮತ್ತು ಗಂಗೆ ಪೂಜೆ ಮಾಡಿಕೊಂಡೆ. ಅದಾದಮೇಲೆ ಇವಾಗ ದೇವಿಗೆ ಅಷ್ಟೋತ್ತರ ಮಾಡಿ ಅದರಿಂದ ಕುಂಕುಮಾರ್ಚನೆ ಕೂಡ ಮಾಡಿಕೊಂಡೆ. ಸೊ ಇಲ್ಲಿ ನಾನು ಈ ಸಲ ದೇವರಿಗೆ ಇಷ್ಟವಾಗಿರೋಂಥದ್ದು ಕೆಲವೊಂದು ವಸ್ತುಗಳನ್ನ ಕೂಡ ನಾನು ಇಟ್ಟಿದ್ದೆ. ಇದು ಪ್ರತಿ ವರ್ಷ ನಾನು ಇಲ್ಲಿ ಬಾಕ್ಸ್ ನಿಮಗೆ ಕಾಣ್ತಿರ್ಬೋದು, ಆ ಬಾಕ್ಸಲ್ಲಿ ಸುಮಾರು ವಸ್ತುಗಳನ್ನ ಇಟ್ಟಿರ್ತೀನಿ. ಕೆಲವರು ಬಟ್ಲುಗಳಲ್ಲೆಲ್ಲ ಇಟ್ಬಿಟ್ಟು ದೇವ್ರ ಮುಂದೆ ಪೂಜೆ ಮಾಡ್ತಾರೆ. ಅದು ಏನಂತ ಹೇಳಿದ್ರೆ ಸಪ್ರೇಟಾಗಿತ್ತು ಅಂದರೆ ಅರೇಂಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಒಂದು ಬಾಕ್ಸಲ್ಲೇ ಪ್ರತಿ ವರ್ಷ ಪೂಜೆ ಮಾಡೋ ಅಂಥದ್ದು. ಸೊ ಅಷ್ಟೊತ್ತರೆಲ್ಲ ಮಾಡಿ ಪೂಜೆ ಮಾಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 6 o'clock ಆಗಿತ್ತು. ಅಷ್ಟೊತ್ತಿಗೆ ಚರಿ ಕೂಡ ಎದ್ದ. ಅವರಪ್ಪ ಅವ್ರನ್ನ ಕ್ಯಾರಿ ಮಾಡಿಕೊಂಡು ಸಮಾಧಾನ ಮಾಡಿಕೊಂಡು ನೋಡ್ಕೊಳ್ತಾ ಇದ್ರು. ನನಗೆ ಪೂಜೆ ಮಾಡೋದಕ್ಕೆ ಯಾವುದೇ ಥರ ಪ್ರಾಬ್ಲಮ್ ಆಗಲಿಲ್ಲ ಈ ಸಲ. ನಾನೇನು ಅಂದ್ಕೊಂಡೆ ಅಂದರೆ ಚರಿ ನನಗೆಲ್ಲಿ ಕೈ ಬಿಡಲ್ಲ ಕೆಲಸ ಮಾಡೋದಕ್ಕೆ ಪೂಜೆ ಮಾಡೋದಕ್ಕೆ ಅಂತ. ಬಟ್ ರಘು ಏನು ಹೇಳಿದ್ರು ಅಂದರೆ ನೀನು ಪೂಜೆ ಮಾಡ್ಕೊ, ಅವನ್ನ ಈಚೆ ನಾನೇನು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಅವನ್ನ ಒಳಗಡೆನೆ ರೂಮಲ್ಲೇ ಇದು ಮಾಡಿಕೊಂಡು ವಿಡಿಯೋಗಳನ್ನೆಲ್ಲ ತೋರಿಸ್ಕೊಂಡು ಮೇಂಟೈನ್ ಮಾಡ್ತಾಯಿದ್ರು. ಇಲ್ಲಾಂದಿದ್ರೆ ರಘು ಕೂಡ ಪೂಜೆ ಕೂತ್ಕೊಳ್ತಾ ಇದ್ರು. ಸೊ ಮಕ್ಕಳಿದ್ರೆ ಇಬ್ಬರೇ ಇದ್ದರೆ ನಮಗೆ ನೋಡಿ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಯಾರೆಲ್ಲ ಈ ಥರ ಪ್ರಾಬ್ಲಮ್ನ ಫೇಸ್ ಮಾಡ್ತೀರಾ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಮಗು ಮಲಗಿದ್ರೆ ಪೂಜೆ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ನಾನು ಮಲ್ಕೊಂಡಿರ್ತಾನೆ, ಆವಾಗ ಇಬ್ಬರು ಸೇರಿ ಪೂಜೆ ಮಾಡ್ಕೊಳ್ಳೋಣ ಅಂತ ತುಂಬಾ ಆಸೆ ಇತ್ತು. ಬಟ್ ನೋ ಪ್ರಾಬ್ಲಮ್. ಎನಿವೇ ನಾನು ಪೂಜೆ ಕೂಡ ಸ್ಟಾರ್ಟ್ ಮಾಡಿಕೊಂಡು ಪೂಜೆ ಏನೇನು ಆಲ್ಮೋಸ್ಟ್ ಎಂಡ್ ಮಾಡೋ ಥರ ಇತ್ತು. ಅಷ್ಟೊತ್ತಿಗೆ ರಘು ಕೂಡ ಸ್ನಾನ ಮಾಡ್ಕೊಂಡು ಬಂದರು. ಸೊ ಚರಿಯನ್ನು ಆಟ ಆಡಿಸ್ಕೊಂಡಿರೋದ್ರಲ್ಲ ಅವ್ರ ಟೈಮೆಲ್ಲ ಮುಗಿಸ್ಕೊಂಡ್ರು. ಸೊ ಅಷ್ಟೊತ್ತಿಗೆ ಮಹಾಮಂಗಳಾರತಿ ಕೂಡ ಮಾಡ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ಅವ್ರು ಬಂದರು, ಜಾಯಿನ್ ಆದರು ಕೂಡ. ಸೊ ಏನಂತ ಹೇಳಿದ್ರೆ ಪೂಜೆ ಕೂತ್ರೆ ಆಲ್ಮೋಸ್ಟ್ 1-1.5 hour ಆಗುತ್ತೆ ನಮಗೆ ಪೂಜೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ. ಸೊ ಅಂಥ ಟೈಮಲ್ಲಿ ಮಗು ಇದ್ದಾಗ ಕಷ್ಟನೇ ಅಂತ ಅನ್ನಿಸ್ತು ನನಗೆ. ಲಾಸ್ಟ್ ಇಯರ್ ಅಂದರೆ ಅವನು ಸ್ವಲ್ಪ ಚಿಕ್ಕವನಿದ್ದ, ಮಲಗಿಸಿರೋ ಜಾಗದಲ್ಲೇ ಮಲ್ಕೊಂಡಿರೋನು. ಬಟ್ ಈ ವರ್ಷ ಸ್ವಲ್ಪ ನನಗೆ ಕಷ್ಟನೇ ಆಯಿತು. ಏನಂದರೆ ಅವನು ಎಲ್ಲ ವಸ್ತುಗಳ ಹತ್ರ ಬಂದು ಮುಟ್ಟೋದು ಮತ್ತು ಅದು ಬೇಕು ಇದು ಬೇಕು ಅಂತ ಹಠ ಮಾಡೋದು ತುಂಬಾ ಜಾಸ್ತಿ ಮಾಡ್ತಿದ್ದ. ಬಟ್ ನಾನು 3 years ನನ್ನ ಮದುವೆ ಆದಮೇಲೆ ಇದು ನನಗೆ 3ನೇ ವರ್ಷದ ವರಮಹಾಲಕ್ಷ್ಮಿ ಹಬ್ಬ. ಸೊ ಏನಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ 1 ವರ್ಷ ನಾನು ಮಾಡೋಕ್ಕಾಗಲಿಲ್ಲ ಅಷ್ಟೇ. ಅದನ್ನು ಬಿಟ್ಟರು ಅಂದರೆ ನನಗಿದು 3ನೇ ವರ್ಷದ ವರಮಹಾಲಕ್ಷ್ಮಿ ಹಬ್ಬ. ಸೊ ತುಂಬ ಸುಸೂತ್ರವಾಗಿ ನನ್ನ ಈ ವ್ರತನ ಕಂಪ್ಲೀಟ್ ಮಾಡಿಕೊಂಡೆ. ಬಟ್ ಏನಂತ ಹೇಳಿದ್ರೆ
ಪೂಜೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ನನಗೊಂದು 5:30 6 ಆಯಿತು. ಆ ನೈವೇದ್ಯ ಬಿಫೋರೇ ಮಾಡ್ಕೊಳ್ಳೋಣ, ಒಬ್ಬಟ್ಟು ಕೂಡ ಮಾಡಿಕೊಂಡು ನೈವೇದ್ಯಕ್ಕೆ ಇಡೋಣ ಅಂತ ಅಂದ್ಕೊಂಡೆ. ಬಟ್ ನನಗೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡಬೇಕು ಅಂತ ತುಂಬ ಇಂಪಾರ್ಟೆನ್ಸ್ ಕೊಡೋದ್ರಿಂದ ಪ್ರಸಾದ ಆಮೇಲೆ ಕೂಡ ಮಾಡ್ಕೊಬೋದು, ಪುನರ್ ಪೂಜೆ ಮಾಡಿದಾಗ ನೈವೇದ್ಯ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಅದನ್ನು ರಿಸ್ಕ್ ತೊಗೊಳಕ್ಕೆ ಹೋಗಲಿಲ್ಲ. 1 ಲೋಟ ಹಾಲು ಇಟ್ಬಿಟ್ಟು ನೈವೇದ್ಯಕ್ಕೆ ಹಣ್ಣುಗಳು ಕೂಡ ಇತ್ತು, ಮತ್ತು ನಾವು ಏನು ದೇವರಿಗೆ ಅಭಿಷೇಕ ಮಾಡಿದ್ವಿ ಅದು ಕೂಡ ಫ್ರೂಟ್ಸ್ ಎಲ್ಲ ಹಾಕಿ ಅದು ಕೂಡ ಒಂದು ನೈವೇದ್ಯ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನಾನು ಕುಂಕುಮಾರ್ಚನೆ ಮಾಡ್ಕೊಳ್ತಾ ಇದ್ದೀನಿ. ಕುಂಕುಮಾರ್ಚನೆ ಎಲ್ಲ ಆದಮೇಲೆ ಮಹಾಮಂಗಳಾರತಿ ಮಾಡಿಕೊಂಡು ಅದಾದಮೇಲೆ ತೆಂಗಿನಕಾಯಿ ಹೊಡೆದು ತಾಯಿಗೆ ಕೆಂಪಾರತಿ ಮಾಡ್ಕೊಳ್ಳೋಂಥದ್ದು. ಅದಾದಮೇಲೆ ಇನ್ನೊಂದು ಏನು ಹೇಳಬೇಕು ಅಂತ ಹೇಳ್ಕೊಳ್ತಾ ಇದ್ದೀನಿ ಅಂದರೆ, ಈ ಸಲ ಕೂಡ ನಾನು ಲಾಸ್ಟ್ ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಒಂದು ಫಸ್ಟ್ ವಿಡಿಯೋ ನಾನು ಏನು ಹೇಳಿದ್ದೆ ಅಂದರೆ, ನಮ್ಮ ಮನೆ ತೆಂಗಿನಕಾಯಿ ಕಳಶದ ತೆಂಗಿನಕಾಯಿನಲ್ಲಿ ಮೊಳಕೆ ಬಂದಿತ್ತು ಅಂತ. ಆ ದೇವ್ರ ದಯೆ ಈ ಸಲ ಕೂಡ ನಮ್ಮ ಮನೆಯ ಕಳಶಕ್ಕೆ ಏನು ಇಟ್ಟಿದ್ದೆ ನಾನು ಇವಾಗ ಚೇಂಜ್ ಮಾಡಿರೋ ಕಾಯಿ ಬಂದು ಇವತ್ತು ಪೂಜೆ ಮಾಡಿರೋ ಅಂಥದ್ದು. ಹೊಸ ಕಳಶ ಇಟ್ಟಾಗ ಹೊಸ ತೆಂಗಿನಕಾಯಿನ ಯೂಸ್ ಮಾಡಬೇಕು, ಅದು ಏನೇ ವ್ರತ ಮಾಡಬೇಕಂದ್ರೂ ಹೊಸದಿಂದನೇ ಸ್ಟಾರ್ಟ್ ಮಾಡಬೇಕಂತ ಹೇಳ್ಬಿಟ್ಟು ಇಲ್ಲಿ ಕೆಳಗಡೆ ಇಟ್ಟಿರೋ ಕಳಶಕ್ಕೆ ನಾನು ಹೊಸ ತೆಂಗಿನಕಾಯಿ ಮತ್ತು ಮೇಲೆ ಲಕ್ಷ್ಮಿನ ಕೂರಿಸಿರೋದಕ್ಕೂ ಕೂಡ ಹೊಸ ತೆಂಗಿನಕಾಯಿ ಇಟ್ಟಿದ್ದು. ಇದಕ್ಕೂ ಮುಂಚೆ ನಾವು ದೇವ್ರ ಮನೆಯಲ್ಲಿ ಏನು ಪೂಜೆ ಮಾಡ್ತಿದ್ದೆ ಕಳಶ ಇಟ್ಬಿಟ್ಟು ಆ ತೆಂಗಿನಕಾಯಿನಲ್ಲಿ ಕಳಶದ ಕಾಯಲ್ಲಿ ಮೊಳಕೆ ಬಂದಿತ್ತು. ಅದನ್ನು ಕೂಡ ನಾನು ವಿಡಿಯೋ ಬಿಗಿನಿಂಗಲ್ಲೂ ತೋರಿಸಿದ್ದೀನಿ, ವಿಡಿಯೋ ಎಂಡಲ್ಲಿ ಕೂಡ ಇದೆ. ನನಗಂತೂ ತುಂಬಾ ಖುಷಿ ಆಯಿತು ನೋಡ್ಬಿಟ್ಟು. ಏನಂದರೆ ತುಂಬಾ ಭಕ್ತಿಯಿಂದ ನಾವು ಏನು ಪೂಜೆ ಮಾಡ್ತೀವಿ ಖಂಡಿತವಾಗ್ಲೂ ಅದರಿಂದ ಫಲ ಸಿಗುತ್ತೆ ಅಂತ ನಾನು ತುಂಬಾ ನಂಬ್ತೀನಿ. ಶ್ರದ್ಧೆ ಭಕ್ತಿನೇ ತುಂಬ ಇಂಪಾರ್ಟೆಂಟ್ ನಾವು ಯಾವುದೇ ಪೂಜೆ ವ್ರತ ಮಾಡಿದ್ರೆ. ಸೊ ನನಗೆ ಸೆಕೆಂಡ್ ಟೈಮ್ ಕೂಡ ನೋಡಿ ತುಂಬಾ ಖುಷಿ ಆಯಿತು. ಅದು ನಾನು ಆ ಕಳಶ ಕದಲಿಸಿದ ನೆಕ್ಸ್ಟ್ ಡೇ ಆ ಕಾಯಿನ ಹೊಡೆದೆ. ಬಟ್ ನನಗೆಲ್ಲೋ ಒಂದು ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇತ್ತು ಏನಂದರೆ ಕಾಯಿ ತುಂಬಾ ಕಪ್ಪಾಗಿತ್ತು. ಸೊ ಅದಾದಮೇಲೆ ಫಸ್ಟು ಟೈಮ್ ನಮ್ಮ ಮನೇಲಿ ಕಳಶದ ಕಾಯಿನಲ್ಲಿ ಮೊಳಕೆ ಬಂದಾಗ ಯಾವ ಥರ ಅದು ಕಾಯಿತ್ತು ಅದನ್ನು ನೋಡಿದ್ನಲ್ಲ. ಸೊ ಈ ಕಾಲು ಅದೇ ಥರ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಹೊಡಿದೆ, ಅದನ್ನು ಹಂಗೆ ನೀರಲ್ಲಿ ಇಟ್ಟಿದ್ದೆ. ನೆಕ್ಸ್ಟ್ ಡೇ ಬೇಕಂದರೆ ಕಳಶ ಎಲ್ಲ ತೆಗ್ದಾಗ ಅದೇ ಕಾಯಿನ ಮತ್ತೆ ಇಟ್ಕೊಳ್ಳೋಣ ಅಂತ. ಬಟ್ ನನಗೆ ಯಾಕೋ ಮನಸ್ಸು ಒಪ್ಪಲಿಲ್ಲ, ಯಾಕಂದರೆ ಹೊಸದಾಗಿ ಪೂಜೆ ಮಾಡಿದ್ಮೇಲೆ ಹೊಸ ಕಾಯಿನೇ ಇಡಬೇಕು, ಮತ್ತೆ ಆ ಕಾಯಿನ ಇಡಬಾರ್ದು ಅಂತ ಹೇಳ್ಬಿಟ್ಟು ಅಂದರೆ ಎರಡೆರಡು ಮೈಂಡ್ ಇತ್ತು ನನಗೆ, ಅದೇ ಕಾಯಿನ ಇಡಬೇಕಾ ಬೇಡವಾ ಅಂತ. ಬಟ್ ಆದರೂ ಕೂಡ ನಾನು ರಘುನ ಕೇಳಿದೆ ಅದೇ ಕಾಯಿಲಿಟ್ಟು ಪೂಜೆ ಮಾಡಲ ಸೆಕೆಂಡ್ ಡೇ ಕಳಶ ಎಲ್ಲ ತೆಗೆದ್ಮೇಲೆ ಅಂತ. ರಘು ಹೇಳಿದ್ರು ಬೇಡ ಆ ಕಾಯಿನ ಹೊಡೆದ್ಬಿಡು, ಕಳಶದ ಕಾಯಿನ ಹೊಡಿ. ಬಟ್ ನಿಂಗೊಂದು ಆಸೆ ಇದೆ, ಆ ಕಾಯಲ್ಲಿ ನಿನಗೆ ಮೊಳಕೆ ಬಂದಿದೆಯಾ ಇಲ್ವಾ ಅಂತ ನಿನ್ಗೆ ಅನ್ನಿಸ್ಬೇಕು ಅಂತ ಹೇಳಿದ್ರೆ ಕಾಯಿ ಹೊಡೆದು ನೋಡು, ನಮಗೆ ಇವತ್ತು ಪೂಜೆ ಮಾಡಿದ್ದಕ್ಕೂ ಫಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವರು ನನಗೆ ಹೇಳಿದ್ರು ಹೊಡೆದು ನೋಡು ಅಂತ. ಬಟ್ ಹೊಡೆದು ನೋಡಿದಾಗ ನನಗೆ ಒಂಥರ ರೋಮಾಂಚನ ಅನ್ನಿಸ್ತು. ನಾನು ಅಂದ್ಕೊಂಡಿದ್ದೆ ಅದೇ ಕಾಯಿಲೆ ಕೂಡ ಈ ಸಲ ಕೂಡ ಬಂದಿರೋಂಗೆ ಮಾಡಮ್ಮ ಅಂತ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಸೆಕೆಂಡ್ ಥಾಟ್ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ, ಆಗುತ್ತಾ ಆಗಲ್ವಾ, ಇರುತ್ತಾ ಇರಲ್ವಾ ಅನ್ನೋದು. ಬಟ್ ನಾನು ಏನು ಅಂದ್ಕೊಂಡಿದ್ದೆ ಅದು ನನಗೆ ನಿಜವಾಗ್ಲೂ ಪ್ರತಿಫಲ ಸಿಕ್ಕಿದೆ. ಅಮ್ಮ ಈ ಸಲ ಕೂಡ ಅವ್ರು ಇದ್ದಾರೆ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ. ಆ ಕಾಯಿಯಲ್ಲಿ ಮೊಳಕೆ ಬಂದಿತ್ತು, ತುಂಬಾ ಖುಷಿ ಆಯಿತು. ನಾನು ಸೆಕೆಂಡ್ ಡೇ ಅಂದರೆ ಶುಕ್ರವಾರ ನಾನು ಕಳಶ ಕದಲಿಸೋದಿಲ್ಲ. ಸೆಕೆಂಡ್ ಡೇ ಶನಿವಾರ ಬೆಳಗ್ಗೆ 9 ಗಂಟೆ ಒಳಗಡೆ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಹಿಂದಿನ ದಿವಸ ತುಂಬಾ ಸ್ಟ್ರೈನ್ ಆಗಿದ್ದರಿಂದ 9 ಗಂಟೆ ಒಳಗಡೆ ಪೂಜೆ ಮಾಡೋಕ್ಕಾಗಲಿಲ್ಲ. ಏಕಂತ ಹೇಳಿದ್ರೆ ಅಷ್ಟೊತ್ತಿಗೆ ರಾಹುಕಾಲ ಸ್ಟಾರ್ಟ್ ಆಗಿಬಿಡುತ್ತೆ. 9 ಗಂಟೆ ಮೇಲೆ 10:54 ರಾಹುಕಾಲ ಇದ್ದಿದ್ದರಿಂದ 11 ಗಂಟೆ ಮೇಲೆ 12 ಗಂಟೆ ಒಳಗಡೆ ಕಳಶ ಕದಲಿಸ್ಬೇಕು ಅಂತ ಇತ್ತು. ಸೊ ಅದಕ್ಕೆ ನಾನು 11 ಗಂಟೆ ಮೇಲೇ ಪೂಜೆ ಮಾಡಿ ಕಳಶ ಕದಲಿಸಿದ್ದಂಥದ್ದು. ಬಟ್ ನೋಡಿ ತುಂಬಾ ಖುಷಿ ಆಯಿತು, ಅಮ್ಮ ಇದ್ದಾರೆ ನಮ್ಮ ಮನೆಯಲ್ಲಿ ಅಂತ. ತುಂಬಾ ನನಗೆ ಮನ್ಸಿಗೆ ನೆಮ್ಮದಿ ಕೂಡ ಆಯಿತು. ಈ ಸಲ ವ್ರತ ಕೂಡ ಅಷ್ಟೇ ನಿರ್ವಿಘ್ನವಾಗಿ ನೆರವೇರಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ ಭಕ್ತಿಯಿಂದ ನೀವು ಏನೇ ಸಲ್ಲಿಸಿದ್ರು ದೇವರು ಅಷ್ಟು ಅಂತ ಹೇಳ್ತಾರೆ. ಯಾವಾಗಲೂ ಅಷ್ಟೇ ಪಾಸಿಟಿವಿಟಿಯಿಂದ ಇರಬೇಕು. ನಾನು ಬಿಲೀವ್ ಮಾಡೋದು, ಟ್ರಸ್ಟು ಮಾಡೋದು, ಹಾರ್ಡ್ ವರ್ಕ್ನ ಮತ್ತು ಪಾಸಿಟಿವ್ ಇರಬೇಕು. ಅದಾಗಲ್ಲ ನೆಗೆಟಿವಿಟಿ ಬರಲೇಬಾರ್ದು ನಮ್ಮ ಮೈಂಡಲ್ಲಿ ಅಂತ. ಸೊ ಫೈನಲಾಗಿ ನನ್ನ ವ್ರತನೆಲ್ಲ ಕಂಪ್ಲೀಟ್ ಮಾಡಿ ದೇವರಿಗೆ ಧೂಪ ಕೂಡ ಹಾಕ್ಕೊಂಡೆ. ಶುಕ್ರವಾರ ನಾನು ಯಾವುದೇ ಕಾರಣಕ್ಕೂ ಧೂಪ ಹಾಕೋದನ್ನು ಮಾತ್ರ ಮರೆಯೋದಿಲ್ಲ. ಧೂಪ ಹಾಕೋದ್ರಿಂದ ಮನೆಗೆ ತುಂಬಾ ಒಳ್ಳೆಯದು, ನೆಗೆಟಿವಿಟಿ ಇರೋದಿಲ್ಲ, ಸುಖ ಶಾಂತಿ ನೆಮ್ಮದಿ ಅಷ್ಟೈಶ್ವರ್ಯ ಎಲ್ಲ ಸಿಗುತ್ತೆ ಆ ಧೂಪ ಹಾಕ್ಕೊಳ್ಳೋದ್ರಿಂದ. ಸೊ ಕೊನೆ
ಕೊನೆಯದಾಗಿ ಮಹಾಮಂಗಳಾರತಿ ಮಾಡಿಕೊಂಡ್ರೆ ಬೆಳಗಿನ ಪೂಜೆ ನನಗೆ ಕ್ಲಿಯರ್ ಆಯಿತು. ಸೊ ಅದಾದಮೇಲೆ ದೇವರಿಗೆ ನಾನು ಹೇಳದ್ನಲ್ಲ ಕೆಲವೊಂದು ಐಟಮ್ಗಳನ್ನ ಇಟ್ಟಿದ್ದೆ ಅಂತ. ಅದರಲ್ಲಿ ಏನೇನು ಇಟ್ಟಿದ್ದೆ ಅಂತ ಹೇಳಿದ್ರೆ ಪೂರ್ಣಫಲ ಅಡಿಕೆ ಇಟ್ಟಿದ್ದೆ, ಮತ್ತು ಬಳೆ ಬರುತ್ತೆ ಸಣ್ಣ ಸಣ್ಣದು, ಅಷ್ಟೋತ್ತರ ಮಾಡೋದಕ್ಕೆ ಬಳೆ ಬರುತ್ತೆ, ಮತ್ತು ಲವಂಗ, ಏಲಕ್ಕಿ, ಕಮಲಘಟ್ಟ, ಮತ್ತು ಏನಂತಾರೆ ಗೋಮತಿ ಚಕ್ರ, ಕವಡೆ, ಲಕ್ಷ್ಮೀ ಕವಡೆ, ಅದಾದಮೇಲೆ ಇನ್ನೇನು ಇಟ್ಟಿದ್ದೆ ನಾನು ಅದರಲ್ಲಿ ನೋಡಿ. ಆ ಟೈಮಲ್ಲಿ ಏನೇನು ಇಟ್ಟಿದ್ದೆ ಅಂತ ಸಡನ್ನಾಗಿ ಹೇಳಬೇಕು ಅಂತ ಅನಿಸುತ್ತೆ, ಮರ್ತೇ ಹೋಗ್ತೀನಿ. ಮತ್ತು ಅರಿಶಿಣದ ಕೊಂಬು, ಕೆಲವೊಂದು ವಸ್ತುಗಳು ತುಂಬಾ ಲಕ್ಷ್ಮಿಗೆ ಪ್ರಿಯವಾದದ್ದು. ಇಲ್ಲಿ ಕಂಪ್ಲೀಟಾಗಿ ನೋಡಿ ಈ ಥರ ನಾನು ಪೂಜೆ ಮಾಡಿದ್ದೆ. ಕಮಲ ಹೂ ಕೂಡ ಸಿಕ್ಕಿತ್ತು, ಅದೇ ಖುಷಿ ಅಂತ ಹೇಳಿದ್ರೆ. ರೇಟ್ ಎಷ್ಟೇ ಆದರೂ ಪರವಾಗಿಲ್ಲ, ಬಟ್ ಎರಡಂತೂ ಬೇಕೇ ಬೇಕು ಅಂತ ಕೇಳಿದ್ದೆ. ರಘು ನನಗೆ ಅದು ಕೂಡ ತಂದುಕೊಟ್ಟಿದ್ರು. ಇಲ್ಲಿ ಮಡ್ಲಕ್ಕಿಂದ ಹಿಡಿದು ಲಕ್ಷ್ಮೀ ವ್ರತದ ಬುಕ್ಕು, ಮತ್ತು ಹಣ್ಣುಗಳು, ಮತ್ತು ದೇವರಿಗೆ ನೈವೇದ್ಯ, ತೆಂಗಿನಕಾಯಿ ಹೊಡೆದು ಬೆಳಗಿನ ಪೂಜೆ ಇಷ್ಟು ಚೆನ್ನಾಗಿ ಆಗತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಚರಿ ಇರೋದ್ರಿಂದ ಮಕ್ಕಳಿರೋ ಮನೆಯಲ್ಲಿ ಆನ್ ಟೈಮ್ ಪೂಜೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಎನಿವೇ ಥ್ಯಾಂಕ್ ಯು ಸೋ ಮಚ್ ರಘು, ಚರಿನ ಕ್ಯಾರಿ ಮಾಡಿದ್ದಕ್ಕೆ ನನಗೆ ಪೂಜೆ ನಿರ್ವಿಘ್ನವಾಗಿ ನೆರವೇರೋದಕ್ಕೆ ಆಯಿತು ಅಂತ. ಸೊ ಅದಾದಮೇಲೆ ನೋಡಿ ರಘು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಕಂಕಣ ಇಬ್ಬರು ಕಟ್ಕೊಂಡಿದ್ವಿ. ಅವರು ಮಹಾಮಂಗಳಾರತಿ ಎಲ್ಲ ಮಾಡಿದ್ರು. ಸೊ ಫೈನಲ್ ಆಗಿ ನಮ್ಮ ಮನೆಯ ಮಹಾಲಕ್ಷ್ಮಿ ಈ ಥರ ಅಲಂಕಾರದಿಂದ ಕೂತಿದ್ರು. ನಿಮ್ಗೆ ಯಾವ ಥರ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ನಮ್ಮ ಮನೆ ಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಎಲ್ಲರಿಗೂ ಕೇಳ್ತೀನಿ, ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ. ಸೊ ದೇವ್ರ ಮನೆ ಈ ಥರ ನಾನು ಅಲಂಕಾರ ಮಾಡ್ಕೊಂಡಿದ್ದೆ. ದೇವ್ರಿಗೆ ಹೂವು ಮತ್ತು ಮೇಯ್ನ್ ಅಂದರೆ ಹೊಂಬಾಳೆ ಇಡಬೇಕಾಗತ್ತೆ ದೇವ್ರನ್ನ ಒಲಿಸ್ಕೊಳ್ಬೇಕು ಅಂತ ಹೇಳಿದ್ರೆ. ನಮಗೆ ಹೊಂಬಾಳೆ ಕೂಡ ಸಿಕ್ಕಿತ್ತು. ಸೊ ನನ್ನ ಸಾಯಿಬಾಬಾ ಭಕ್ತೆ ಕೂಡ. ರಘು ನಾನು ಸಾಯಿಬಾಬಾನ ತುಂಬ ಬಿಲೀವ್ ಮಾಡ್ತೀವಿ. ಅವ್ರ ಫೋಟೋ ಕೂಡ ನಮ್ಮ ಮನೇಲಿ ದೊಡ್ಡದಾಗಿ ಇಟ್ಟಿದ್ದೇವೆ. ಸೊ ಅವ್ರಿಗೂ ಕೂಡ ಹಾರ ಎಲ್ಲ ಹಾಕಿ ಪೂಜೆ ಮಾಡಿದ್ವಿ. ಸೊ ಅದಾದಮೇಲೆ ಇದು ಬೆಳಕಾಗಿತ್ತು ಒಂದು 6:30-7 ಗಂಟೆ. ಸೊ ರಂಗೋಲಿ ಎಲ್ಲ ಹಾಕಿ ಫೈನಲ್ ಆಗಿ ಒಂದು ಗ್ಲಿಂಪ್ನ ತೊಗೊಂಡೆ ನಾನು ಯಾವ ಥರ ಕಾಣಿಸ್ತಿದೆ ಅಂತ. ಸೊ ಆ್ಯಸ್ ಯೂಶುವಲ್ ಅಷ್ಟದಳ ಪದ್ಮ ರಂಗೋಲಿನ ತುಳಸಿ ಹತ್ರನೂ ಹಾಕಿದೆ, ಮನೆ ಬಾಗಿಲಲ್ಲೂ ಕೂಡ ಅದೇನೇನೆ. ಅದಾದಮೇಲೆ ತೋರಣ ಕಟ್ಕೊಳ್ಳೋದು ಯಾವುದೇ ಹಬ್ಬ ವ್ರತಗಳಲ್ಲಿ ತುಂಬಾ ಇಂಪಾರ್ಟೆಂಟು. ತೋರಣ ಕೂಡ ಕಟ್ಟಿ ಹೂವಿನಿಂದ ಇದೆಲ್ಲ ನನಗೆ ರಘು ಹೆಲ್ಪ್ ಮಾಡಿದ್ರು. ಎಲ್ಲನೂ ರೆಡಿ ಮಾಡಿಕೊಟ್ಟಿದ್ದು ಆಲ್ಮೋಸ್ಟ್ ಅವರೇನೇನೆ. ಸೊ ಅದಾದಮೇಲೆ ಪೂಜೆಗೆ ಏನೇನು ಬೇಕೋ ಅದನ್ನು ಕೂಡ ರೆಡಿ ಮಾಡಿಕೊಟ್ರು. ಅದಾದಮೇಲೆ ಮಾರ್ನಿಂಗ್ದು ಪೂಜೆದು ಇಷ್ಟ ಆಯಿತು. ಅದಾದಮೇಲೆ ಸಾಯಂಕಾಲ ಮತ್ತೆ ಪುನಃ ಪೂಜೆ ಮಾಡಬೇಕು. ಅರ್ಶಿನ ಕುಂಕುಮಕ್ಕೆ ಮುತ್ತೈದೆಯರನ್ನ ಕರಿಬೇಕಲ್ವ, ಆವಾಗ ಸಾಯಂಕಾಲ ಪೂಜೆ ಕೂಡ ಮುಗಿಸಿ ಕಡಲೆಕಾಳು ಉಸ್ಲಿ ಮಾಡಿದ್ದೆ, ಒಬ್ಬಟ್ಟು ಕೂಡ ಮಾಡಿದ್ದೆ. ಇಲ್ಲಿ ಚರಿಗೆ ನಾನು ಧೋತಿ ಹಾಕಿದ್ವಿ, ಬಟ್ ಅವನಂತೂ ಕ್ಯೂಟಾಗಿ ಕಾಣಿಸ್ತಿದ್ದ. ಅವನು ಕೂಡ ಗಂಟೆ ಮತ್ತು ಮಂಗಳಾರತಿದು ತಟ್ಟೆ ಇಟ್ಕೊಂಡು ಪೂಜೆ ಮಾಡ್ತಿದ್ದ. ಅವನಿಗೆ ದೇವ್ರ ಮೇಲೆ ತುಂಬಾ ಭಕ್ತಿ. ನಾವು ಹೇಳ್ಕೊಟ್ಟಿಲ್ಲ ಅಂದರೂ ಅವನೇ ಪೂಜೆ ಮಾಡೋದಕ್ಕೆ ಬರ್ತಾನೆ. ನೋಡಿ ನೀವೇ ನೋಡ್ತಿರ್ಬೋದು, ಪೂಜೆ ಮಾಡೋದಕ್ಕೆ ನಿಂತಿದ್ದಾನೆ. ನನಗೆ ಇವಾಗ ಈ ವಿಡಿಯೋ ನೋಡ್ತಾರೆ ತುಂಬಾ ಖುಷಿ ಅನಿಸುತ್ತೆ. ಆ ಟೈಮಲ್ಲಿ ತುಂಬ ರಿಸ್ಕ್ ಅನಿಸಿದ್ರು, ಬಟ್ ಎಲ್ಲೋ ಒಂದು ಕಡೆ ದೇವ್ರದ್ದು ಶಕ್ತಿ ನಮಗೆ ಕೊಟ್ಟಿರ್ತಾರೆ ಮಾಡ್ಬೋದು ಅಂತ. ಬಟ್ ಇಬ್ಬರೇ ಇದ್ದರೂ ಕಷ್ಟ ಆಯಿತು. ಸೊ ಇದು ಸಾಯಂಕಾಲ ನನ್ನ ಅಟೈರ್ ಈ ಥರ ಇತ್ತು, ಸಾರಿ ವೇರ್ ಮಾಡಿದ್ದೆ. ಸೊ ಅರ್ಶಿನ ಕುಂಕುಮಕ್ಕೆ ಈವ್ನಿಂಗು ನಮ್ಮ ಅತ್ತೆ ಮಾವ ಕೂಡ ಬಂದಿದ್ದರು. ಅದಾದಮೇಲೆ ನಾನು ಕೂಡ ಅವ್ರ ಮನೆಗೆ ಹೋಗ್ಬಿಟ್ಟು ಅರ್ಶಿನ ಕುಂಕುಮ ತೊಗೊಂಡು ಬಂದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನೋಡಿ ಕಳಶದ ಕಾಯಲ್ಲಿ ಮೊಳಕೆ ಬಂದಿದೆ ಅಂತ ಹೇಳಿದ್ನಲ್ಲ, ಇದೇನೆ. ಹೇಗೆ ಅನ್ನಿಸ್ತು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಹೇಳಿ.